ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರಾ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯ ಸಂಸದೆ ಸುಮಲತಾ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಬೆಂಬಲಿಗರ ಜೊತೆ ಸಂಸದೆ ಸುಮಲತಾ ಚರ್ಚಿಸಿದ್ದು, ಮಂಡ್ಯದ ಎಲ್ಲಾ ತಾಲೂಕುಗಳ ಬೆಂಬಲಿಗರು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಸುಮಲತಾ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಮಂಡ್ಯದಲ್ಲಿ ಮತ್ತೊಂದು ಬೃಹತ್ ಸಭೆ ನಡೆಸಿ ಅಂತಿಮ ತೀರ್ಮಾನ ಮಾಡ್ತೀನಿ. ಶೀಘ್ರದಲ್ಲೇ ಸಭೆ ನಡೆಸಿ ಎಲ್ಲರ ಅಭಿಪ್ರಾಯ ಪಡೆದು ನನ್ನ ತೀರ್ಮಾನ ಅಲ್ಲೇ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಲೀಡರ್ಶಿಪ್ ಅಲ್ಲಿ ನಾವು ಎದುರು ನೋಡ್ತಾ ಇದ್ದೀವಿ. ನೀವು ಯಾವುದೇ ಒಂದು ಸ್ಟೆಪ್ ತಗೊಂಡ್ರು ನಮ್ಮನ್ನೆಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಕೆಲವರು ಈ ಪಕ್ಷಕ್ಕೆ ಬನ್ನಿ ಆ ಪಕ್ಷಕ್ಕೆ ಬನ್ನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ 90% ಎಲ್ಲರೂ ಹೇಳಿರೋದು, ನೀವು ಯಾವುದೇ ಒಂದು ನಿರ್ಧಾರ ತಗೊಂಡ್ರೆ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನಂದರೆ ಖಂಡಿತ ಇದನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮುಂದಿನ ದಿನಗಳಲ್ಲಿ ಒಂದು ನಿರ್ಧಾರ ತಗೊಂಡು ಮಂಡ್ಯದಲ್ಲೇ ಎಲ್ಲರನ್ನೂ ಮತ್ತೆ ಒಂದು ಸಭೆ ಕರೆದು, ಇನ್ನೂ ದೊಡ್ಡ ಸಭೆ, ನಮ್ಮ ಬೆಂಬಲಿಗರು ಅಭಿಮಾನಿಗಳು ಯಾರ್ಯಾರು ನನ್ನ ಎಲೆಕ್ಷನಲ್ಲಿ ಹೋರಾಟ ಮಾಡಿದವರು ನನ್ನ ಪರವಾಗಿ ಅವರೆಲ್ಲರನ್ನೂ ಕರೆದು ಅವರ ಮುಂದೆ ಈ ವಿಚಾರವನ್ನು ಇಟ್ಟು ಒಂದು ತೀರ್ಮಾನವನ್ನು ಅಲ್ಲೇ ಘೋಷಣೆ. ಬೆಳಗಾವಿಯಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆದಿದೆ. ಸವದತ್ತಿ ಮತಕ್ಷೇತ್ರದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯ ರೋಡ್ ಶೋ ಆರಂಭವಾಗಿ ಎಸ್ಎಲ್ಒ ಎಪಿಎಂಸಿ ಸರ್ಕಲ್ ವರೆಗೆ ಭರ್ಜರಿ ರೋಡ್ ಶೋ ನಡೆಸಲಾಯಿತು. ರೋಡ್ ಶೋನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೋಡ್ ಶೋ ಮೂಲಕ ಲಿಂಗಾಯತ ಮತಗಳ ಬೇಟೆಯಾಡಿದರು. ಬಿಎಸ್ವೈ ಕೇಂದ್ರ ಸಚಿವ ಜೋಶಿಗೆ ರಮೇಶ್ ಸಚಿವರಾದ ಸಿಸಿ ಪಾಟೀಲ್, ಭೈರತಿ ಬಸವರಾಜ್, ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಸಂಜಯ್ ಪಾಟೀಲ್ ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು. ರಾಮನಗರದ ಬಿಡದಿಯಲ್ಲಿ ವಿಜಯ್ ಸಂಕಲ್ಪ ಯಾತ್ರೆ ನಡೀತಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ. 2 ದಿನದ ಹಿಂದೆ 3 ರಾಜ್ಯದ ಫಲಿತಾಂಶ ಬಂತು. 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಮತ್ತೆ ಕರ್ನಾಟಕದಲ್ಲಿ ಗೆದ್ದು ಅಧಿಕಾರಕ್ಕೆ ಬರುತ್ತೆ. ಡಿಕೆಶಿ, ಕುಮಾರಣ್ಣ ನಿರುದ್ಯೋಗಿ ಆಗ್ತಾರೆ. ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಕೆಎಸ್ಡಿಎಲ್ನಿಂದ ಸುಮಾರು 350 ಕೋಟಿ ಹಗರಣ ನಡೆಸಿರೋ ಆರೋಪ ಕೇಳಿಬಂದಿದೆ. ಮಾರ್ಕೆಟ್ನಲ್ಲಿ ಸ್ಯಾಂಡಲ್ ಆಯಿಲ್ ಬೆಲೆ ₹1,550 ಇದೆ. ಆದರೆ ಟೆಂಡರ್ದಾರರು ₹2,625 ಬಿಡ್ ಕರೆದಿದ್ರು. ಇದರಿಂದಾಗಿ ಸ್ಯಾಂಡ್ ಆಯಿಲ್ನಲ್ಲೇ ಸುಮಾರು 50 ಕೋಟಿ ನಷ್ಟ ಉಂಟಾಗಿದೆ ಅಂತ ಕೆಎಸ್ಡಿಎಲ್ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ್ ಆರೋಪಿಸಿದ್ದಾರೆ. ಪರ್ಚೇಸ್ ಕಮಿಟಿ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರ ತನಿಖೆ ನಡೆಸಿ, ಅವ್ರನ್ನೂ ಸಹ ಗುರಿಪಡಿಸಿ. ಸತ್ಯಾಂಶ ಈಚೆ ಬರ್ತದೆ. ಇಲ್ಲೇ ಹೋದ್ರೆ ಸತ್ಯಾಂಶ ಇಲ್ಲ, ಒಂದು ಫೈನ್ ಮಾರ್ನಿಂಗ್ ನಡೀತದೆ. ಮಾಡೋ ವಿರೂಪಾಕ್ಷಪ್ಪನವ್ರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅಧಿಕಾರಿಗಳು ನಡೆಸಿದಕ್ಕೆ ಇವ್ರನ್ನ ಇದು ಮಾಡಿದ್ದಾರೆ ಅಂತ ಕಂಪ್ಲೀಟು ಅಂತಿಮವಾಗಿ ಆಗ್ಬಾರ್ದು. ಇದಕ್ಕೆ ಒಂದು ನಿಜವಾದ ವೈಜ್ಞಾನಿಕವಾಗಿ ಇದ್ರ ಬಗೆಗೆ ಇದನ್ನ ತಿಳುವಳಿಕೆ ಬೇಕಂತಂದ್ರೆ ಸಮಗ್ರವಾಗಿ ಕಂಪ್ಲೀಟ್ ಈ ಅಧಿಕಾರಿಗಳನ್ನ ಶಿಸ್ತಿಗೆ ಗುರಿಪಡಿಸಬೇಕು. ಗುರಿಪಡಿಸಿದ್ರೆ ಸತ್ಯಾಂಶ ಖಂಡಿತವಾಗೂ ಸಹ ಬೆಳಕಿಗೆ ಬರ್ತದೆ. ಅದರಿಂದ ಏನಾಗ್ತದೆ, ಬೇರೆ ಸಾರ್ವಜನಿಕ ಸಂಸ್ಥೆ ಉದ್ಯಮಗಳಲ್ಲಿ ನಾನು ನೋಡಿದ್ದೀನಿ ಇವತ್ತು ಕಿಯೋನಿಕ್ಸ್ ಅಂತ ಸಂಸ್ಥೆ ಒಳಗಡೆ ಎಷ್ಟು ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮ ಮುಂದೆ ಬರ್ತೇನೆ. ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಇವತ್ತು 1000 ಕೋಟಿ ಲೂಟಿ. ಬೇಸರ ಆಗ್ತದೆ, ಒಬ್ಬ ಕಾರ್ಮಿಕ ಮುಖಂಡನಾಗಿ ಬೇಸರ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ನಡೆದು 48 ಗಂಟೆಯಾಗಿದೆ. ಎಫ್ಐಆರ್ ಆಗಿ 24 ಗಂಟೆಯಾಗಿದೆ. ಆದರೆ A1 ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿಲ್ಲ. ಪುತ್ರ ಲಾಕ್ ಆಗ್ತಿದ್ದಂತೆ ಶಾಸಕ ಮಾಡಾಳ್ ನಾಪತ್ತೆಯಾಗಿದ್ದು, ಮಾಡಾಳ್ ಬಂಧನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಅಜ್ಞಾತ ಸ್ಥಳದಲ್ಲೇ ಇದ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಮಾಡಾಳ್ ಪ್ರಯತ್ನ ಮಾಡ್ತಿದ್ದಾರೆ. ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಪುತ್ರನ ಲಂಚ ಪ್ರಕರಣ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. 40% ಆರೋಪಕ್ಕೆ ಇದು ಸಾಕ್ಷಿ ಅಂತಿರುವ ಕಾಂಗ್ರೆಸ್ ಸಿಎಂ ಬೊಮ್ಮಾಯಿ ರಾಜೀನಾಮೆಗೆ ಒತ್ತಾಯಿಸಿದೆ. ಬೆಂಗಳೂರಿನಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಹೊರಟಿದ್ರು. ಮಾರ್ಗ ಮಧ್ಯೆಯೇ ಪೊಲೀಸರು ತಡೆದರು. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ನಾಯಕರು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡಿದರು.
ಬಳಿಕ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಸೂಟ್ಕೇಸ್ ಸರ್ಕಾರ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪಕ್ಷದ ಮುಖಂಡರು ಮಾತ್ರ ಏನಾದ್ರು ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಮಗನ ಅರೆಸ್ಟ್ ಮಾಡೋದಲ್ಲ, ಪ್ರಶಾಂತ್ ಅರೆಸ್ಟ್ ಮಾಡೋದಲ್ಲ, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಅದ್ರ ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪನನ್ನು ಕೂಡ ಕೂಡಲೇ ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ನೈತಿಕ ಹೊಣೆ ಹೊತ್ತು ಬಸವರಾಜ ಬೊಮ್ಮಾಯಿ ರಾಜೀನಾಮೆ ಕೊಡಬೇಕು. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಸರಣಿ ಮುಂದುವರಿತಾ ಇದೆ. ದಾವಣಗೆರೆಯಲ್ಲಿ ದಾಖಲಾತಿ ಸಮೇತ ಶ್ರೀರಾಮ ಸೇನೆ ಬಯಲಿಗೆಳೆದಿದೆ. ನೂರಾರು ಎಕರೆ ಆಸ್ತಿ ಸೈಟ್ ಇದ್ರೂ ಕೂಡ ದುಡಾದಿಂದ ಸೈಟ್ ಖರೀದಿಸಿರುವಂತಹ ಆರೋಪ ಕೇಳಿ ಬಂದಿದೆ. 2008-9ರಲ್ಲಿ ಸರ್ಕಾರದಿಂದ ಮಾಡಾಳ್ ಸೈಟ್ ಪಡೆದ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತ ಮಣಿ ಆರೋಪ ಮಾಡಿದ್ದಾರೆ. ಈ ಕುಟುಂಬನೇ ಮಾಡಾಳ್ ವಿರೂಪಾಕ್ಷಪ್ಪ ಚೆನ್ನಗಿರಿ ಇವ್ರ ಕುಟುಂಬನೇ ಭ್ರಷ್ಟ ಕುಟುಂಬ ಇದೆ. ಬೆಳಗ್ಗೆ ಲೋಕಾಯುಕ್ತದವರು ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ರೆ ಬೇರೆ 4 ಪ್ರಾಪರ್ಟಿ 127 ಕೋಟಿ ಆಗುತ್ತೆ. ಬರೀ ಹೊಲ, ಅಡಿಕೆ ತೋಟ, ಮನೆ ಗಿನೆ ಬಂಗ್ಲೆ ಎಲ್ಲ ಬಿಟ್ಟು $96 ಕೋಟಿ ಇರೋ ಮನೆ ಅವ್ರದ್ದಿರೋದು. ಎಲ್ಲಿಂದ ಬರ್ತಿದೆ ಹಣ ಇದು? ಮನೆಯಲ್ಲಿ ಲೋಕಾಯುಕ್ತರು ದಾಳಿ ಮಾಡಿದ್ರೆ 5.5 kg ಚಿನ್ನ ಸಿಕ್ಕಿದೆ, 7.25 ಕೋಟಿ ಕ್ಯಾಶ್ ಸಿಕ್ಕಿದೆ, ರಾಜ್ಯದ ಮೂಲೆ ಇರ್ತಕ್ಕಂಥ ಆಸ್ತಿಗಳದು ಪತ್ರಗಳು ಸಿಕ್ಕಿದೆ. ಇಷ್ಟೆಲ್ಲ ಆಸ್ತಿ ಇದ್ರು ಕಡು ಬಡವರಿಗೆ ದೂಡದಲ್ಲಿ ಸಿಗ್ಬೇಕಾದ ನಿವೇಶನದಲ್ಲಿ ಮನೆ ಮಂತರದವರೆಲ್ಲ ಸೈಟ್ ಕೊಡ್ತವಂತಾರೆ. ಮತ್ತೆ ನಮಗೆ ಆದಾಯ ಇಲ್ಲ, ಮನೆ ಇಲ್ಲ ಅಂತ ನಾಚಿಕೆ ಇದೆ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ವಿರೂಪಾಕ್ಷಪ್ಪ ಭ್ರಷ್ಟಾಚಾರ ವೈಯಕ್ತಿಕವಾಗಿರಬಹುದು, ಸಿಎಂ ಬೊಮ್ಮಾಯಿ ನಮಗಂತೂ ಯಾವುದೇ ಟಾರ್ಗೆಟ್ ನೀಡಿಲ್ಲ, ಯಾರಿಗೂ ಹಣ ಕೊಡಬೇಕು ಅಂತ ಸಿಎಂ ಹೇಳಿಲ್ಲ, ಯಾರು ತಪ್ಪು ಮಾಡ್ತಾರೋ ಅವರು ಶಿಕ್ಷೆ ಅನುಭವಿಸುತ್ತಾರೆ ಅಂತ ಹೇಳಿದ್ದಾರೆ. ನಮಗಂತೂ ಯಾವ ಟಾರ್ಗೆಟ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅದು ಅವರವ್ರ ವೈಯಕ್ತಿಕ ಇರ್ಬೋದು ಹೊರತು ಅದಕ್ಕೆ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳನ್ನು ಟ್ಯಾಗ್ ಮಾಡೋದು ಸರಿಯಲ್ಲ. ಆ ರೀತಿ ಯಾವ ರೀತಿ ಟ್ಯಾಗ್ ಮಾಡಿಲ್ಲ, ಯಾರು ಹಣ ಕೊಡಬೇಕು ಅಂತಲೂ ಮುಖ್ಯಮಂತ್ರಿಗಳು ಹೇಳಿಲ್ಲ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಆಯ್ತು, ಸಿಕ್ಕಿದವ್ರು ಅನುಭವಿಸ್ತಾರೆ, ಯಾರು ತಪ್ಪು ಮಾಡಿದ್ದಾರೆ ಅವ್ರು ಅನುಭವಿಸ್ತಾರೆ. ಎಲ್ಲ ಕಡೆಗೂ ಎಲ್ಲ ಸ್ವಚ್ಛ ಭಾರತ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಕೂಡ ಹರಿಶ್ಚಂದ್ರರು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಇರ್ತಾರೆ, ಇದ್ದಂಥವ್ರು ಯಾರು ಸಿಕ್ಕಿದ್ದಾರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ನಮಗಂತೂ ಯಾವ ಟಾರ್ಗೆಟ್ನು ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಅದು ಅವರವ್ರ ವೈಯಕ್ತಿಕ ಇರ್ಬೋದು ಹೊರತು ಅದಕ್ಕೆ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳನ್ನು ಟ್ಯಾಗ್ ಮಾಡೋದು ಸರಿಯಲ್ಲ. ಆ ರೀತಿ ಯಾವ ರೀತಿ ಟ್ಯಾಗ್ ಮಾಡಿಲ್ಲ, ಯಾರು ಹಣ ಕೊಡಬೇಕು ಅಂತ. ಶಾಸಕ ಮಾಡಾಳ್ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗುಡುಗಿದ್ದಾರೆ. ದಾವಣಗೆರೆಯ ಆಪ್ ಸಮಾವೇಶದಲ್ಲಿ ದೆಹಲಿ ಸಿಎಂ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯದ್ದು 40% ಕಮಿಷನ್ ಸರ್ಕಾರ ಆಗಿದೆ, ಮುಂದೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅದು 80% ಕಮಿಷನ್ ಸರ್ಕಾರ ಆಗುತ್ತೆ ಅಂತ. ಮನೀಶ್ ಸಿಸೋಡಿಯಾ ಮನೆಯಲ್ಲಿ ಸಿಕ್ಕಿದ್ದು ಕೇವಲ 10,000 ಅರೆಸ್ಟ್ ಆದ್ರು, ಆದ್ರೆ ಬಿಜೆಪಿ ಶಾಸಕರ ಮನೆಯಲ್ಲಿ ಸಿಕ್ಕಿದ್ದು 8 ಕೋಟಿ. ಇನ್ನು ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. और जैसे ही अमित शाह जी हवाई जहाज से उड़ के गए, अगले दिन उनकी पार्टी के नेता का एक बेटा 8 करोड़ रुपए के साथ पकड़ा गया. उनकी पार्टी का एक नेता, इसी जिले का अमित शाह जी की पार्टी का एक नेता का बेटा 8 करोड़ रुपए के साथ पकड़ा. अभी तक गिरफ्तार नहीं किया उसको. पूरे देश में कोई चोर, उचक्का, लुच्चा, लफंगा, बलात्कारी कुछ भी करके आता है अपनी पार्टी में शामिल करा लेते हैं लोग. पकड़ा उसके घर पे रेड हुई. रेड में 8 करोड़ रुपए या 6 करोड़ रुपए जो भी मिला, पकड़ा गया वो. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ವಿಚಾರ ಕುರಿತು ದಾವಣಗೆರೆಯಲ್ಲಿ ಲೋಕಸಭಾ ಸದಸ್ಯ ಜಿಎಂ ಸುದೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಮಾಡಿದ್ರು ಲೋಕಾಯುಕ್ತನ. ಇವರು ಈ ರೀತಿಯಾದಂಥ ವ್ಯವಹಾರ ಮಾಡ್ತಾರೆ ಅಂತೇಳಿ ಹಿಂದೆಲ್ಲ ಲೋಕಾಯುಕ್ತನ ತೆಗೆದು ACBಯನ್ನು ರಚನೆ ಮಾಡಿಕೊಂಡ್ರು. ನಮ್ಮ ಪಕ್ಷ ಬಂದ ತಕ್ಷಣ ಲೋಕಾಯುಕ್ತನ ಮತ್ತೆ ಚಾಲನೆ ಕೊಟ್ಟು ACBಯನ್ನು ರದ್ದು ಮಾಡಿದರು. ಇದರರ್ಥ
ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪಾರ್ಟಿ ಮಾಡಿದೆ. ಇದ್ರಿಗೆ ಯಾವುದೇ ಥರದಿಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರು ಉಪ್ಪು ನೀರು ಕುಡಿಲೇಬೇಕು. ತಪ್ಪು ಮಾಡಿದ್ರೆ ಕುಡಿಬೇಕು. ಅದಕ್ಕೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಒಳಗೆ ಏನು ಬರುತ್ತೆ, ತಪ್ಪು ಮಾಡಿದ್ರೆ ಅನುಭವ. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ವಿಚಾರ ಕುರಿತು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಅದು ಬಿಜೆಪಿಯವರ ಆಂತರಿಕ ವಿಚಾರ, ತೆಗೆದುಕೊಂಡು ನಾವೇನ್ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಕಡೆ ಸಿದ್ದೇಶ್ವರ್ ಮಾಡಿಸಿದ್ದಾರೆ ಅಂತಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಸಿದ್ದೇಶ್ ಮಾಡ್ಸೋಣ ಅಂತ. ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಸಿದ್ದೇಶ್ ಮಾಡ್ಸೋಣ ಅಂತ. ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈಲಹೊಂಗಲ ಪಟ್ಟಣದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಲೋಕಾಯುಕ್ತ ಸಮಗ್ರ ತನಿಖೆ ಮಾಡ್ತಿದೆ. ಕಾನೂನು ಪ್ರಕಾರ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಬಿಡಬೇಕು ಅನ್ನೋದನ್ನ ಲೋಕಾಯುಕ್ತ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಮಾಡಾಳ್ ಒಬ್ಬರೇ ಅಲ್ಲ, ಎಲ್ಲರೂ ನನ್ನ ಆಪ್ತರೆ ಅಂತ ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟೇ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಈಗಾಗಲೇ ಲೋಕಾಯುಕ್ತ ಸಮಗ್ರ ತನಿಖೆ ಮಾಡಿದೆ. ಕಾನೂನಂತ ಏನು ಕ್ರಮ ತಗೊಳ್ಬೇಕು ಅವ್ರು ತಗೊತಾರೆ. ಯಾರ ಮೇಲೆ ಕ್ರಮ ತಗೋಬೇಕು ಬೇಡ ಅನ್ನೋಂಥ ತೀರ್ಮಾನ ಲೋಕಾಯುಕ್ತ ಮಾಡುತ್ತೆ ಹೊರತು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ನಾನು ಮಾಡೋಕ್ಕಾಗೋದಿಲ್ಲ. ಯಾವ ತೀರ್ಮಾನ ತಗೊಳುತ್ತೆ ಲೋಕಾಯುಕ್ತ ಅದರಂತೆ ಮುಂದುವರಿ. ಸಿದ್ದರಾಮಯ್ಯನವರು ನಮ್ಮ ಆಪ್ತರೇನೆ, ಮಾಡಾಳ್ ವಿರೂಪಾಕ್ಷ ಮಾತ್ರ ಅಲ್ಲ, ಎಲ್ಲರೂ ನನ್ನ ಆಪ್ತರೇನೆ. ಆದ್ದರಿಂದ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂತಾಗುತ್ತೆ. ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಶಾಸಕ ಕೆ ರಘುಪತಿ ಭಟ್ ರಿಯಾಕ್ಟ್ ಮಾಡಿದ್ದಾರೆ. ಈ ಪ್ರಕರಣ ಪೂರ್ತಿ ತನಿಖೆ ಆಗಬೇಕು, ಏನಾದರೂ ಷಡ್ಯಂತ್ರಗಳಿದ್ರೆ ಬದಲಾಗಬೇಕು. ಶಾಸಕರಲ್ಲ, ಶಾಸಕರ ಮಗ ಸಿಲುಕಿ ಬಿದ್ದಿರೋದು. ಈ ಪ್ರಕರಣವನ್ನ ನಾವು ಯಾರು ಸಮರ್ಥನೆ ಮಾಡಲ್ಲ. ಸಿಎಂ ರಾಜೀನಾಮೆಗೆ ಕಾಂಗ್ರೆಸ್ ಪಕ್ಷ ಆಗ್ರಹಿಸಿದೆ. ಆದರೆ ಶಾಸಕರ ಮಗ ತಪ್ಪು ಮಾಡಿದ್ರೆ ಸಿಎಂ ರಾಜೀನಾಮೆ ಕೊಡಬೇಕಾಗಿಲ್ಲ. ತಪ್ಪು ಮಾಡಿದವರಿಗೆ ಪಕ್ಷ ಶಿಕ್ಷೆ ಕೊಡಿಸಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಅದು ಇನ್ನೂ ಪೂರ್ತಿ ತನಿಖೆ ಆಗಬೇಕು. ಅದು ಯಾವ ಷಡ್ಯಂತ್ರವೋ ಏನಿದೆ ಅದನ್ನು ಮಾಡಬೇಕು. ಒಂದನೇದ್ದು ಅವರು ಶಾಸಕರಲ್ಲ, ಶಾಸಕರ ಮಗ ಒಬ್ಬ KS ಅಧಿಕಾರಿ ಸಿಕ್ಕಿಬಿದ್ದಾರೆ. ಆದರೆ ಅದನ್ನು ಯಾರು ಸಮರ್ಥನೆ ಮಾಡುವಂಥ ಪಕ್ಷ ನಮ್ಮದಲ್ಲ. ಈಗ ಲೋಕಾಯುಕ್ತದ ಅಧಿಕಾರಿಗಳು ಯಾರು? ಪೊಲೀಸ್ ಇಲಾಖೆ ಅಧಿಕಾರಿಗಳೇ. ಇಲ್ಲಿ ರೈಡ್ ಮಾಡಿದವರು ಪೊಲೀಸ್, ಅವರು ರಾಜ್ಯ ಸರ್ಕಾರದ ಅಂಡರ್ ಬರ್ತಾರೆ, ಹೋಮ್ ಮಿನಿಸ್ಟರ್ ಅಂಡರ್ ಬರ್ತಾರೆ. ಈಗ ಅದನ್ನು ತಪ್ಪಿಸಬೇಕು ಅಂತಿರ್ತಿದ್ರೆ ಸರ್ಕಾರ ಮನಸ್ಸು ಮಾಡ್ತಿದ್ರೆ ಅದನ್ನು ಯಾವ ರೀತಿಯಲ್ಲಿ ತಪ್ಪಿಸ್ಬೋದಿತ್ತು. ಈಗ ಒಬ್ಬರು ಶಾಸಕರ ಮಗ ಮಾಡಿದ್ದ ತಪ್ಪಿಗೆ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಯ ಸಚಿವರೆಲ್ಲ ಕೊಡುವಂಥದ್ದು ಸಂದರ್ಭ ಬರುವುದಿಲ್ಲ. ಯಾಕಂದರೆ ಅವರೇನು ಮಾಡಿದಂಥದ್ದಲ್ಲ. ಶಾಸಕರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದು ಅವರ ಏನು ನಿಗಮ ಇದೆ ಅದಕ್ಕೆ ಅವರಿಗೆ ರಾಜೀನಾಮೆಯನ್ನು ಪಕ್ಷ ಕೊಡಿಸಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ಈಗ ಅದರಲ್ಲಿ ಮುಖ್ಯ 2A ಮೀಸಲಾತಿಗಾಗಿ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಸಮುದಾಯದಿಂದ ಹೋರಾಟ ಮಾಡಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಮುಷ್ಕರ ನಡೆಸಿದ್ದಾರೆ. ಇತ್ತ ಗದಗ ಜಿಲ್ಲೆಯಲ್ಲೂ ಕೂಡ 2A ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮಾಜದವರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜಿಲ್ಲೆಯ ಅಸುಂಡಿ ಕ್ರಾಸ್ ಬಳಿ ಹೆದ್ದಾರಿ ಬಂದ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಾಯ್ ಬಡಿದುಕೊಂಡು ತಮಟೆ ಬಾರಿಸಿ ಕಣ್ಣು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಉದ್ಯಮಿ ಮನೆಯಲ್ಲಿ 3 ಕೋಟಿ ರೂಪಾಯಿ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ರಮಣ ಗುಪ್ತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 3 ಕೋಟಿ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ. ಹಣದ ಮೂಲದ ಬಗ್ಗೆ ಮಾಹಿತಿ ಪಡಿತಾ ಇದ್ದೇವೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ದೇವೆ. ಸದ್ಯಕ್ಕೆ ಯಾವುದೇ ರೀತಿಯ ದಾಖಲಾತಿಗಳು ಲಭ್ಯವಾಗಿಲ್ಲ. ಶಾಸಕ ಮಾಡಾಳು ಪುತ್ರನ ಮೇಲಿನ ದಾಳಿಗೂ ಇದಕ್ಕೂ ಲಿಂಕ್ ಸಿಕ್ಕಿಲ್ಲ. ಆಯಾಮದಲ್ಲೂ ಅಂದ್ರೆ ಎಲ್ಲಾ ಆಯಾಮದಲ್ಲೂ ಕೂಡ ನಾವು ತನಿಖೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ.
ನಮ್ಮ CCB ಇಕನಾಮಿಕ್ ಅಫೆನ್ಸ್ ವಿಂಗ್ ಅವರು ಒಂದು ಉದ್ಯಮಿ ಮನೆಗೆ ಹೋಗಿ ಒಂದು ರೇಡ್ ಮಾಡಿದ್ದಾರೆ. 3 crore rupees ಕ್ಯಾಶ್ ಹಣವನ್ನು ಅವರು ಜಪ್ತಿ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಮತ್ತೆ ಈ ಹಣ ಎಲ್ಲಿಂದ ಬಂದಿದೆ, ಇದರದ್ದು ಸೋರ್ಸ್ ಏನು, ಅದರ ಬಗ್ಗೆ ಮುಂದಿನ ತನಿಖೆ ನಾವು ಕೈಗೊಂಡಿದ್ದೀವಿ. ಅವರಿಗೆ ಬಹುಮಾನ ನಾನು ಕೊಡ್ತಾ ಇದ್ದೀನಿ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಟ್ಸ್ ಅ ಬಿಗ್ಗೆಸ್ಟ್ ಸೀಸರ್ ಮಾಡಿದ್ದಾರೆ ಅವರು. ಅದಕ್ಕೆ 25,000 ಕ್ಯಾಶ್ ರಿವಾರ್ಡನ್ನು ನಾನು ಘೋಷಣೆ ಮಾಡಿದ್ದೇನೆ. ಇವತ್ತೇ ಅವರಿಗೆ ತಲುಪಿಸ್ತೇನೆ. ಯಾವುದು ದಾಖಲಾತಿಗಳು ಲಭ್ಯ ಆಗಿಲ್ಲ ಅಬೌಟ್ ದ ಸೋರ್ಸ್ ಆ್ಯಂಡ್ ಅಬೌಟ್ ದ ಪರ್ಪಸ್ ಆಫ್ ದಿಸ್. ಸೊ ಅದರ ಬಗ್ಗೆ ಅದನ್ನು ಸೀಸ್ ಮಾಡಲಾಗಿದೆ ಪೊಲೀಸ್ ವತಿಯಿಂದ. ಆ್ಯಂಡ್ ಮುಂದೆ ಬಾಗಲಕೋಟೆಯಲ್ಲಿ 2021ನೇ ಸಾಲಿನ ಪೊಲೀಸ್ ನೇಮಕಾತಿ ಅಕ್ರಮದಲ್ಲಿ ಕಾನ್ಸ್ಟೇಬಲ್ ಭಾಗಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಕಾನ್ಸ್ಟೇಬಲ್ ರಫೀಕ್ ಚಿಮ್ಮಡ್ ಬಂಧನಕ್ಕೆ ಸಿಐಡಿ ತಂಡ ರಬಕನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿರುವಂತಹ ಕುಲದಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆದರೆ 3 ಗಂಟೆವರೆಗೂ ಕೂಡ ಅಧಿಕಾರಿಗಳು ಇದ್ರೂ ಕಾನ್ಸ್ಟೇಬಲ್ ಸಿಕ್ಕಿಲ್ಲ. ಆರೋಪಿ ರಫೀಕ್ ಬೆಳಗಾವಿಯಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದ. ಹೀಗಾಗಿ ಅಧಿಕಾರಿಗಳು ಬೆಳಗಾವಿ ಕಡೆ ತೆರಳಿದ್ದಾರೆ. ಮಂಡ್ಯದಲ್ಲಿ ಫೈಬರ್ ಮಿಲ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು 90 ಲಕ್ಷ ಮೌಲ್ಯದ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದೆ. ಈ ಘಟನೆ ಮಂಡ್ಯದ ಮದ್ದೂರಿನ ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶದ ಪ್ಲಾಂಟ್ 9ರಲ್ಲಿ ನಡೆದಿದೆ. ಶ್ರೀ ಮೂಕಾಂಬಿಕಾ ಎಂಬ ಹೆಸರಿನಲ್ಲಿ 20 ಗುಂಟೆ ಜಾಗದಲ್ಲಿ ಪೀರು ನಾವು ಅರಸ್ ಅನ್ನೋರಿಗೆ ಈ ಮಿಲ್ ನಿರ್ಮಿಸಿದ್ರು. ಅಗ್ನಿ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ವಿಜಯಪುರದ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟವಾಗಿದೆ. ಕಾರಿನವರ ಜೊತೆ ಜಗಳ ತೆಗೆದಿದ್ದ ಎಂಜಿನಿಯರ್ ಪದವೀಧರನನ್ನ ಮೈಕೋ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ರಾತ್ರಿ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಕಾರಿನಲ್ಲಿ ಫ್ಯಾಮಿಲಿಯೊಂದು ಹೋಗ್ತಾ ಇದ್ದಾಗ ಕಾರು ಬೈಕ್ ಮಧ್ಯೆ ಸಣ್ಣದಾಗಿ ಟಚ್ ಆಗಿದೆ. ಹೀಗಾಗಿ ಕಾರಿನಲ್ಲಿದ್ದವರು ದೂರು ನೀಡಿದರು. ದೂರು ಮೇರೆಗೆ ಬೈಕ್ ವಶಕ್ಕೆ ಪಡೆದು ಎಂಜಿನಿಯರ್ ಪದವೀಧರನನ್ನ ಮತ್ತು ಆತನ ಗೆಳೆಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಕೊಪ್ಪಳ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ವತಿಯಿಂದ ರಸ್ತೆ ಮಧ್ಯೆ ಸೌದೆ ಒಲೆಯಲ್ಲಿ ಟೀ ಮಾಡಿ ಬೆಲೆ ಏರಿಕೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಿರಹಟ್ಟಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ ಗಾಂಜಾ ಸೀಸ್ ಮಾಡಲಾಗಿದೆ. ಡಿಜೆಹಳ್ಳಿ ಪೊಲೀಸರು 2.4 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಟ್ಯಾನರಿ ರಸ್ತೆಯ ಈದ್ಗಾ ಮೈದಾನದ ಸಮೀಪ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ನವಾಜ್ ಎಂಬಾತನ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದು ಫೈರೋಜ್ ಖಾನ್ ಹಾಗೂ ಪ್ರಸಾದ್ ಅನ್ನೋರನ್ನ ಬಂಧಿಸಿದ್ದಾರೆ. ಆರೋಪಿಗಳು ಸದ್ಯ ಇಬ್ಬರು ಡ್ರಗ್ಸ್ ಪೆಡ್ಲರ್ಗಳ ಹೆಸರನ್ನ ಬಾಯ್ಬಿಟ್ಟಿದ್ದು ಅವರ ಬಂಧನಕ್ಕೆ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ವಿಜಯಪುರದ ಕೊಲ್ಲಾರ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 218ರ ಕೃಷ್ಣಾ ನದಿ ಸೇತುವೆ ಮೇಲೆ ದೊಡ್ಡ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಮೊಸಳೆ ಬಾಯಿಗೆ ಹಗ್ಗ ಕಟ್ಟಲಾಗಿತ್ತು. ಸ್ಥಳಕ್ಕೆ ಹೆದ್ದಾರಿ ಗಸ್ತು ಪೊಲೀಸರು ಆಗಮಿಸಿ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ಸ್ಥಳೀಯ ಯುವಕರ ಸಹಾಯದಿಂದ ಮೊಸಳೆಯನ್ನು ರಕ್ಷಿಸಿ ನದಿಗೆ ಬಿಡಲಾಗಿದೆ. ತುಮಕೂರಿನಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಲಾಯಿತು. ಶಿವಾಜಿ ಜಯಂತಿ ವೇಳೆ ಶಿರಾ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಕುಣಿದು ಕುಪ್ಪಳಿಸಿದ್ದಾರೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಹಾಡಿಗೆ ರಾಜೇಶ್ ಗೌಡ ಸಖತ್ ಸ್ಟೆಪ್ ಹಾಕಿದ್ದು ಶಾಸಕರು ಡಾನ್ಸ್ ಮಾಡ್ತಾ ಇದ್ದಂತೆ ಜನರು ಶಿಳ್ಳೆ ಚಪ್ಪಾಳೆ ಹಾಕಿದ್ದಾರೆ. ಅವೈಜ್ಞಾನಿಕ ಸೇತುವೆ ನಿರ್ಮಾಣ ಆರೋಪ ಹಿನ್ನೆಲೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಭದ್ರಾವತಿಯಲ್ಲಿ ಹೊಸ ಸೇತುವೆ ನಿರ್ಮಾಣವಾಗುತ್ತಿದ್ದು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿ ಅಂತ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ರಸ್ತೆ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚುನಾವಣೆ ಘೋಷಣೆ ಮುನ್ನವೇ ಉದ್ಘಾಟನೆ ಮಾಡಲು ಈ ರೀತಿ ಕೆಲಸ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಹಿನ್ನೆಲೆ ಪಾಲಿಕೆ ಆವರಣದಲ್ಲಿ ಹೈ ಡ್ರಾಮಾ ನಡೆದಿದೆ. ಮೇಯರ್ ಹುದ್ದೆ ಆಕಾಂಕ್ಷಿಯಾಗಿದ್ದ ಕಾಂಗ್ರೆಸ್ ಸದಸ್ಯ ವಿನಾಯಕ್ ಪೈಲ್ವಾನ್ ಬಿಜೆಪಿ ಬೆಂಬಲ ಪಡೆದು ಮೇಯರ್ ಆಗಿದ್ದಾರೆ. ಈ ವೇಳೆ ನೂತನ ಮೇಯರ್ ವಿನಾಯಕ್ ಪೈಲ್ವಾನ್ 2 ಪಕ್ಷದಿಂದ ಆಯ್ಕೆ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ನಡೆದಿದೆ. ಬಳಿಕ ಬಿಜೆಪಿ ಪಾಲಿಕೆ ಸದಸ್ಯರು ಒಳನುಗ್ಗಿ ಮೇಯರ್ರನ್ನ ಜಿಎಂ ಸಿದ್ದೇಶ್ವರ್ ಬಳಿ ಕರೆದೊಯ್ದು ಭಾರೀ ಹೈ ಡ್ರಾಮಾ ನಡೆಸಿದ್ದಾರೆ.
ಬ್ರೇಕ್ ಲೈನರ್ ಬಿಸಿಯಿಂದ ಕಿಡಿ ತಗುಲಿ ಲಾರಿ ಹೊತ್ತಿ ದಗದಗನೆ ಉರಿದಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಾಟ್ ಬಳಿ ನಡೆದಿದೆ. ಲಾರಿಯಲ್ಲಿ ಸಣ್ಣಪುಟ್ಟ ವಸ್ತುಗಳನ್ನು ಸಾಗಿಸಲಾಗ್ತಾ ಇತ್ತು. ಮುಂಬೈನಿಂದ ಎರ್ನಾಕುಲಂಗೆ ಲಾರಿ ಹೋಗ್ತಾ ಇತ್ತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದ ಬಳಿ ಕಪ್ಪತ್ತಗುಡ್ಡಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದೆ. ಇದರಿಂದಾಗಿ ಔಷಧಿ ಗಿಡಗಳು ಸಂಪೂರ್ಣ ನಾಶವಾಗಿವೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಈ ಅನಾಹುತದಲ್ಲಿ 10 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಔಷಧಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಕಾಲೇಜು ಹಾಗೂ ಪೋಲ್ಯಾಂಡ್ನ ಮಾಹಿತಿ ತಂತ್ರಜ್ಞಾನ ಮತ್ತು ನಿರ್ವಹಣೆ ವಿಶ್ವವಿದ್ಯಾಲಯದ ನಡುವೆ ಮಹತ್ವದ ಒಪ್ಪಂದ ಆಗಿದೆ. ವಿಶ್ವವಿದ್ಯಾಲಯದ ಶಿಕ್ಷಣದ ಜಾಗತಿಕ ಪ್ರಭಾವ ಮತ್ತು ಸಾಂಸ್ಕೃತಿಕ ವಿನಿಮಯ ಉದ್ದೇಶದ ಮುಂದುವರೆದಿರುವಂತಹ ಭಾಗ ಇದು. ಇನ್ನು ಗಾರ್ಡನ್ ಸಿಟಿ ಕಾಲೇಜಿನಲ್ಲಿ ಕ್ಯಾಂಪಸ್ನಲ್ಲಿ ಪೋಲ್ಯಾಂಡ್ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಎಂಒಯುಗೆ ಸಹಿ ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ಗಾರ್ಡನ್ ಸಿಟಿ ವಿವಿಯ ಸಿಇಒ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಿ, ಕುಲಪತಿ ಡಾಕ್ಟರ್ ಜಿಆರ್ ನಾಯಕ್, ಕುಲಸಚಿವ ಡಾಕ್ಟರ್ ಸಿಬಿ ಶಾಜಿ ಹಾಜರಾಗಿದ್ದರು. ಇಡೀ ವಿಶ್ವವೇ ಕಾಯುತ್ತಿರುವ ಚೊಚ್ಚಲ ಆವೃತ್ತಿಯ ಬಹುನಿರೀಕ್ಷಿತ ಮಹಿಳಾ ಪ್ರೀಮಿಯರ್ ಲೀಗ್ಗೆ ಚಾಲನೆ ಸಿಕ್ಕಿದೆ. ಒಂದು ಕಪ್ಗಾಗಿ ಒಟ್ಟು 20 ಪಂದ್ಯಗಳು ನಡೆಯಲಿದ್ದು ಗುಜರಾತ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಯುಪಿ ವಾರಿಯರ್ಸ್ ಹೋರಾಟ ನಡೆಸಲಿದೆ. ಉದ್ಘಾಟನಾ ಪಂದ್ಯದಲ್ಲಿ ಬೆತ್ ಮೂನಿ ನಾಯಕತ್ವದ ಗುಜರಾತ್ ಜೈಂಟ್ಸ್ ಮತ್ತು ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ.